ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ಯಜಮಾನ 20ನೇ ತಾರೀಕು ಯಜಮಾನ ಸೀರಿಯಲ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಪೂರ್ತಿ ಕತೆ ಟಿ ವಿಗೂ ಮುನ್ನ ಪೂರ್ತಿ ಕತೆ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಸೀರಿಯಲ್ ಅಡ್ಡ ಟಿ ವಿ ಸೀರಿಯಲ್ ಅಡ್ಡ ಅಂತಿದೆ. ಸೊ ಅದರಲ್ಲಿ ಟಿ ವಿಗೂ ಮುನ್ನವೇ ಪೂರ್ತಿ ಕತೆ ಬರುತ್ತೆ. ಸೊ ಯಾವ್ಯಾವ ಸೀರಿಯಲ್ ಬೇಕು ಕಾಮೆಂಟ್ ಮಾಡಿ, ನಾನು ಆ ಸೀರಿಯಲ್ ಬಗ್ಗೆ ಅಪ್ಲೋಡ್ ಮಾಡ್ತೀನಿ. ಇದು ಝಾನ್ಸಿ ಸೀರಿಯಲ್ಲು. ಸೊ ಸಖತ್ತಾಗಿದೆ. ಇಲ್ಲಿ ಝಾನ್ಸಿ ಅತ್ತೆ ಅವ್ರ ಅಪ್ಪನಿಗೆ ಹೇಳ್ತಾ ಇರ್ತಾಳೆ, ಅಪ್ಪ ಡ್ಯಾಡ್ ಇವಳು ಸುಳ್ಳು ಹೇಳ್ತಿದ್ದಾರೆ, ಈ ಮದುವೆ ಎಲ್ಲ ಸುಳ್ಳು, ಆ ಹುಡುಗಂಗೆ ಆಲ್ರೆಡಿ ಮದುವೆ ಆಗಿದೆ, ಆ ಹುಡುಗಂಗೆ ಆಲ್ರೆಡಿ ಒಂದು ಹುಡುಗಿ ಇದೆ, ಐ ಲವ್ ಯು ಅಂತ ಹೇಳ್ತಾ ಇದೆ, ಮದುವೆ ಆಗೋಣ ಅಂತ ಹೇಳ್ತಿದೆ, ಇದೆಲ್ಲ ಮದುವೆ ಸುಳ್ಳು, ಏನೋ ನಾಟಕ ಏನೋ ನಡೀತಾ ಇದೆ, ಇಲ್ಲ ಏನೋ ಸಂಚು ನಡೀತಾ ಇದೆ, ಹೋಗಪ್ಪ ಅವನನ್ನು ಕೇಳು, ಇದೇ ಥರ ಬಿಟ್ಟರೆ ನಾವೇ ಮೋಸ ಹೋಗ್ತೀವಿ, ನಾನು ನಿನಗೆ ಸುಳ್ಳು ಹೇಳ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ, ನೀನು ಆ ಥರ ಇವನೇನಾದ್ರು ಮದುವೆ ಇದಾದರೆ ನಮ್ಮ ಪ್ರಾಣವಿಧಾನೆ ಮದುವೆ ಆಗ್ತಾನೆ ಅಂತೆಲ್ಲ ಹೇಳ್ತಾರೆ. ನೋಡು ನಾನು ಮೋಸ ಮಾಡ್ತಾ ಇಲ್ಲ, ನಿನಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ, ಪ್ಲೀಸ್ ನನ್ನ ಮಾತು ಕೇಳು, ಆಮೇಲೆ ಮದುವೆ ಆಗಿಬಿಟ್ರೆ ಝಾನ್ಸಿ ಲೈಫ್ ಹಾಳಾಗುತ್ತೆ, ಸೊ ಅದಕ್ಕೆ ನೀನು ಅವಕಾಶ ಕೊಡಬೇಡ, ಒಂದು ಟೈಮ್ ಹೋಗಿ ಕೇಳಿಬಿಟ್ರೆ ನಿನಗೇನಾಗುತ್ತೆ ಅಂತೆಲ್ಲ ಹೇಳ್ತಾಳವಳು. ಇಲ್ಲಮ್ಮ ಆ ಥರ ಎಲ್ಲ ಇಲ್ಲ, ಅದು ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜ್ ಅಲ್ಲ, ನಾನು ಹುಡುಕಿದಾಗಿದ್ದರೆ ನಾನು ಇದು ಮಾಡ್ಬೋದಾಗಿತ್ತು, ಇವಳು ಸ್ವತಃ ಝಾನ್ಸಿನೇ ಹುಡುಕಿ ಮದುವೆ ಆಗ್ತಿರೋದು ಅಂತೆಲ್ಲ ಹೇಳ್ತಾನೆ ಅವನು ಆ ತಾತ. ಆದರೂ ಅವಳು ಕೇಳೋದಿಲ್ಲ. ಇಲ್ಲ ನಾನು ನೋಡು, ನನಗೆ ಈ ದುರಾಸೆ ಇಲ್ಲ, ನನಗೆ ನಾನು ಮದುವೆ ಮಾಡಬೇಕು ಅಂತಲೇ ಇಲ್ಲಿವರೆಗೂ ಬಂದಿದ್ದೀನಿ, ನಾನು ಕೇಳಿಸ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ನಿನಗೆ ಹೇಳ್ತಾ ಇದ್ದೀನಿ ಡ್ಯಾಡ್, ಕೇಳಿಸ್ಕೊ ಪ್ಲೀಸ್, ಹೋಗಿ ಆ ಹುಡುಗನ ಹತ್ರನೇ ಕೇಳು, ಏನು ವಿಷಯ ಅಂತೆಲ್ಲ ಹೇಳ್ತಾರೆ. ಸೊ ಇನ್ನೇನು ಅವಳು ಫೋನಲ್ಲಿದೆ, ಆಲ್ರೆಡಿ ಮದುವೆ ಅದು ಇದು ಅಂತೆಲ್ಲ ಹೇಳ್ತಾರೆ. ಅವನು ಕೇಳೋಕೆ ರೆಡಿ ಇರಲ್ಲ, ಆದರೆ ಇವಳು ಅವ್ರ ಅಪ್ಪನ ನಂಬಿಸ್ತಾಳೆ. ಸರಿ ಆಗಿಬಿಟ್ಟು ಐ ಲವ್ ಯು ಅನ್ನೋದು, ಐ ಲವ್ ಯು ಟು ಅನ್ನೋದು, ಮದುವೆ ಅದೆಲ್ಲ ಅಂದ ತಕ್ಷಣ ಸರಿ ಮೋಸ ಮಾಡ್ತಿದ್ದಾನೆ. ಒಂದು ಟೈಮ್ ಅನಾಥ ಅಂತ ಹೇಳ್ಕೊಂಡು ಬಂದಿದ್ದಾನೆ, ಅದು ಹೆಂಗೆ ಅನಾಥ ಅಂದಿದ ತಕ್ಷಣ ಮದುವೆ ಯಾರೋ ಫೋನ್ ಮಾಡ್ತಾರೆ, ಯಾವುದೋ ಹುಡುಗಿ ಫೋನ್ ಮಾಡ್ತಾಳೆ, ಇದನ್ನೆಲ್ಲ ನೀನು ಒಂದು ಟೈಮ್ ಹೌದು ಅಂತ ಆದ್ರೂ ಅಲ್ಲ ಅಂತ ಒಂದು ಟೈಮ್ ವಿಚಾರಿಸ್ಬಿಡು, ನೀನು ವಿಚಾರಿಸಿದ್ರೆ ಏನಾಗ್ಬಿಡುತ್ತೆ ನಿನಗೆ ಅಂತೆಲ್ಲ ಹೇಳ್ತಾಳೆ. ಸರಿ ಆಯಿತು ಅಂತೇಳ್ಬಿಟ್ಟು ಅವನು ವಿಚಾರ್ಸಕ್ಕಂತ ಈ ಕಡೆ ಬರ್ತಾನೆ. ಇನ್ನು ಇವನು ಇಲ್ಲ ಫೋನ್ ಮಾಡಬೇಡ, ಮದುವೆಗಂತ ಬಂದು ಇನ್ನೊಂದು ಹುಡುಗಿಗೆ ಕಾಲ್ ಮಾಡೋದು ಸರಿಯಲ್ಲ, ಬೇಡ ಅಂತ ಇವನು ಹೇಳ್ತಾನೆ. ಇಲ್ಲ ನಾನು ಕಾಲ್ ಮಾಡ್ತೀನಿ, ಪಲ್ಲವಿಗೆ ಫೋನ್ ಮಾಡಿ ತಲೆ ತಿಂತಿದ್ದಾರಂಥವ್ರು, ನಾನು ಫೋನ್ ಮಾಡ್ತೀನಿ, ಇಷ್ಟೆಲ್ಲ ಮಾಡ್ತಿರೋದೇ ನನ್ನ ತಂಗಿ ಮದುವೆಗಾಗಿ, ಇನ್ನು ಆ ಹುಡುಗಿ ಫೋನ್ ಮಾಡಿ ಈ ಥರ ಏನಾರು ಆದರೆ ಮತ್ತೆ ನಮ್ಮ ತಂಗಿ ಮದುವೆಗೆ ಕಷ್ಟ ಆಗುತ್ತೆ, ಸೊ ನಾನು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ತಿರೋದು ನನ್ನ ತಂಗಿಗಾಗಿ, ಸರಿ ಅದೊಂದು ಕಾಲ್ ಮಾತಾಡಿಬಿಟ್ರೆ ಏನಾಗುತ್ತೆ ಅಂದ್ಬಿಟ್ಟು ಮಾತಾಡ್ತಾನೆ. ಆ ಹುಡುಗಿ ಅದೇ ವೀಲ್ ಚೇರ್ ಹುಡುಗಿ ಹತ್ರ ಮಾತಾಡ್ತಾನೆ. ಬೇಡ ಇಲ್ಲಿ ಬೇಡ, ಬಾಯಿಲಿ ಸೈಡಿಗೆ ಹೋಗಿ ಮಾತಾಡು ಅಂತ ಹೇಳ್ತಾನೆ. ಸೈಡಿಗೆ ಕರ್ಕೊಂಬರ್ತಾನೆ ಅವನನ್ನು. ಸೈಡಿಗೆ ಕರ್ಕೊಂಬಂದ್ಬಿಟ್ಟು ಸರಿ ಇಲ್ಲಿ ಮಾತಾಡು ಅಂತ ಹೇಳ್ತಾನೆ. ಇಲ್ಲಿ ಈ ಕಡೆ ಆ ತಾತ ಮತ್ತು ಆ ತಾತನ ಮಗಳು ತುಳಸಿ ಮತ್ತು ಅವ್ರ ಗಂಡ ಮತ್ತು ಪ್ರಣವ್ ಎಲ್ಲ ಇವನ ಕಡೆ ರಘು ಕಡೆ ಬರ್ತಾ ಇರ್ತಾರೆ. ಇವನು ಕಾಲ್ ಮಾಡ್ತಾನೆ, ಇವಳು ಅವನು ಮಿಥುನ್ಗೆ ಕಾಲ್ ಮಾಡ್ತಾನೆ. ಇಲ್ಲಿ ಹುಡುಗಿ ವೀಲ್ ಚೇರ್ ಹುಡುಗಿ ಅವನ ರಘು ಫೋಟೋ ನೋಡಿಕೊಂಡು, ನಾನು ಇನ್ನೇ ಫೋನ್ ಮಾಡಿದ್ದೆ ರಿಸೀವ್ ಮಾಡಿಲ್ಲ, ನೀವು ತುಂಬ ಬ್ಯುಸಿ ಇರ್ತೀರಾ, ನನಗೆ ಸಿಗ್ತಾನೇ ಇಲ್ಲ, ನನಗೆ ನನ್ನ ಕಾಲ್ನ ಎಷ್ಟು ತುಂಬ ಮಿಸ್ ಮಾಡ್ಕೊಂಡೆ ಗೊತ್ತಾ, ಹಂಗೆ ಅಂದ್ಬಿಟ್ಟು ಈ ವೀಲ್ ಚೇರ್ ಹುಡುಗಿ ರಘು ಫೋಟೋ ನೋಡಿಕೊಂಡು ಮಾತಾಡ್ತಾ ಇರ್ತಾಳೆ. ಫೋಟೋ ನೋಡ್ಕೊಂಡೇ ಮಾತಾಡ್ತಿರ್ತಾಳೆ. ಸೊ ಅದೇ ಸಮಯದಲ್ಲಿ ಅವಳಿಗೆ ಫೋಟೋ ಹೊಡ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಅಂಥವಳು, ಇರಲಿ ಅದೆಲ್ಲ ಸೆಕೆಂಡ್ರಿ. ಸೊ ಆಮೇಲೆ ಈ ಮಿಥುನ್ನು ಫೋನ್ ತೊಗೊಂಬರ್ತಾನೆ. ನೋಡು ನಿಮ್ಮ ಹುಡುಗ ನಿನ್ನ ಬಾವಿ ಗಂಡ ಫೋನ್ ಮಾಡಿದ್ದಾನೆ, ತಗೋ ಮಾತಾಡು ಅಂತಾನೆ. ಅವಳಿಗೆ ಖುಷಿಯಾಗಿಬಿಡುತ್ತೆ. ಅಬ್ಬಾ ಎಷ್ಟು ಖುಷಿ ನೋಡಿ ಇವಳಿಗೆ ಅಂತ ಅವ್ರ ಅಪ್ಪ ಅಮ್ಮ ರೇಗಿಸ್ತಾರೆ. ಹಲೋ ಅಂತಾಳೆ. ಒಂದು ನಿಮಿಷ ಇರಿ, ಹಲೋ ಅಂತಾನೆ ಅವನು. ಒಂದು ನಿಮಿಷ ಇರಿ ಅಂತಾಳೆ.
ಆಮೇಲೆ ನೀವೆಲ್ಲ ಹೋಗಿ ನಾನು ಒಬ್ಬಳೇ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಇವಳು ಕಳಿಸ್ತಾಳೆ. ಇವ್ರ ಅಪ್ಪ ಅಮ್ಮ ಅಣ್ಣನ ಸೈಡಿಗೆ ಕಳಿಸ್ತಾಳೆ. ಕಳಿಸ್ಬಿಟ್ಟು ಮಾತಾಡ್ತಾಯಿರ್ತಾಳೆ ಇವಳು. ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ, ಫೋನ್ ಮಾಡಬೇಕಿತ್ತಲ್ವಾ, ದಿನಕ್ಕೊಂದು ಟೈಮ್ ಆದರೂ ಕಾಲ್ ಮಾಡಿ, ನನಗೆ ದಿನಕ್ಕೊಂದು ಟೈಮ್ ಆದರೂ ಮಾತಾಡಿಲ್ಲ ಅಂದರೆ ಆಗೋದಿಲ್ಲ ಅಂತೆಲ್ಲ ಮಾತಾಡ್ತಾ ಇರ್ತಾಳೆ. ದಿನಕ್ಕೊಂದು ಟೈಮ್ ಆದರೂ ನೀವು ಕಾಲ್ ಮಾಡಿ ನನಗೆ ರಘು ಅಂತೆಲ್ಲ ಹೇಳ್ತಾಳೆ. ಐ ಲವ್ ಯು ಅಂತ ಹೇಳು ಅಂತಾಳೆ. ಇವಳು ಹೇಳ್ತಾಳೆ ಐ ಲವ್ ಯು ಅಂತ, ಅವನ ಕಡೆ ಹೇಳಿಸ್ತಾಳೆ ಐ ಲವ್ ಯು ಟು ಅಂತ ಹೇಳಿಸ್ತಾಳೆ. ಒಂದು ನಾನು ನಿನ್ನೆ ಮುತ್ತು ಕೊಟ್ಟೆ ಅಲ್ವಾ, ಇವಾಗ ನೀನು ಕೊಡು ಅಂತಾಳೆ. ಅವನು ಕೊಡ್ತಾನೆ. ಅದೇ ಟೈಮ್ದಲ್ಲಿ ತಾತ ಬಂದು ನೋಡ್ತಾರೆ, ಅದೆಲ್ಲ ಹೇಳ್ತೀನಿ. ಇನ್ನು ನಾನು ನಿನ್ನೆ ಒಂದು ಮೂವಿ ನೋಡಿದೆ. ಆ ಮೂವಿಯಲ್ಲಿ ನೀನೇ ಹೀರೋ ನಾನೇ ಹೀರೋಯಿನು. ಆದರೆ ಆ ಹೀರೋನ ಬಂದುಬಿಟ್ಟು ಯಾರೋ ಒಬ್ಬರು ಯಾರೋ ನಾನು ಮದುವೆ ಆಗ್ತಿರೋ ಹುಡುಗನ್ನ ಯಾರೋ ಒಬ್ಬರು ಬಂದು ಬೇರೆಯವ್ರು ಮದುವೆ ಆಗ್ತಾರೆ ಅಂತೆಲ್ಲ ಹೇಳ್ತಾಳೆ. ನನಗದು ನೋಡಿಬಿಟ್ಟು ನೀನೇ ನೆನಪಾದೆ ಗೊತ್ತಾ, ನಾನು ಮದುವೆ ಆಗ್ತಿರೋ ಹುಡುಗ ನೀನು, ನಮ್ಮ ಲೈಫಲ್ಲಿ ಹಿಂಗೆ ಆಗಿಬಿಟ್ರೆ ಏನು ಮಾಡೋದು ಅಂತ. ಇಲ್ಲ ಅದು ಮೂವಿ ಅಲ್ವಾ, ಬಿಟ್ಬಿಡು, ಏನಾಗಲ್ಲ ಅಂತ. ನೀನು ಹೌದಲ್ವಾ, ಕರೆಕ್ಟು, ಸರಿ, ಆ ಥರ ಏನೂ ಆಗಬಾರ್ದು, ಆ ಥರ ಆಗೋಕ್ಕೆ ನನಗೂ ಇಷ್ಟ ಇಲ್ಲ, ನಾವಿಬ್ಬರು ಮದುವೆ ಆಗಿ ಚೆನ್ನಾಗಿರಬೇಕು ಅಂತ ಇವಳು ಹೇಳ್ತಾಳೆ. ಅಂತಾನೆ ಅವನು. ಇನ್ನು ಇವರಿಬ್ಬರು ಮಾತಾಡ್ತಾರೆ. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾನೆ. ಸರಿ, ನಿನ್ನ ಕೆಲಸಕ್ಕೆ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ, ಆದರೆ ಡೈಲಿ ದಿನಕ್ಕೆ ಒಂದು ಟೈಮ್ ಆರೋ ಕಾಲ್ ಮಾಡು, ಒಂದು ಮುತ್ತು ಕೊಡು ಅಂತ ಹೇಳ್ತಾನೆ. ಡೈಲಿ ಒಂದು ದಿನಕ್ಕೆ ಕಾಲ್ ಮಾಡಂತ ಹೇಳ್ತಾನೆ. ಹ್ಞೂ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ತಾನೆ. ಸರಿ, ಒಂದು ಮುತ್ತು ಕೊಡು ಅಂತ ಅವ್ನು ಕೊಡ್ತಾನೆ. ಐ ಲವ್ ಯು ಅಂತ ಹೇಳಂತ ಹೇಳ್ತಾನೆ. ಐ ಲವ್ ಯು ಟು ಅನ್ನೋದನ್ನು ಮತ್ತು ಮುತ್ತು ಕೊಡೋದನ್ನು ಈ ತಾತ ಬಂದುಬಿಟ್ಟು ಇಲ್ಲಿ ನಿಂತ್ಕೊಂಡಿರ್ತಾರಲ್ಲ, ಕೇಳಿಸ್ಕೊತಾರೆ. ಇವರು ಇಬ್ಬರು ಮಾತಾಡ್ತಿರೋದನ್ನು ತಾತ ಬಂದು ಅಲ್ಲಿ ನಿಂತ್ಕೊಂಡು ಇವನು ಮಾತಾಡ್ತಿರೋದನ್ನು ಕೇಳಿಸ್ಕೊತಾರೆ. ಆವಾಗ ಇವನಂತಾನೆ ರಘು ಫ್ರೆಂಡ್, ಸಾರೇ ಸಿಕ್ಕೊಂಡ ಬಡ್ಡಿನ ಮಗ, ನೋಡೋಣ ಇವಾಗ ಏನು ಮಾಡ್ತಾನೆ ಅಂತ, ಏನು ಜೈಲಿಗೆ ಹೋಗ್ತಾನೆ ಅಥವಾ ಮನೆಗೆ ಹೋಗ್ತಾನೆ ನೋಡೋಣ ಅಂತಾನೆ. ಯಾಕಂದ್ರೆ ಅವನು ಒಳ್ಳೆಯದಕ್ಕೆ ಕೇಳ್ತಾನೆ, ರಘು ಒಳ್ಳೆಯದಕ್ಕೆ. ಆದರೆ ಈ ರಘು ಕೇಳಲ್ಲ, ಓವರ್ ಸ್ಮಾರ್ಟಾಗಿ ಆಡ್ತಾನೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಆ ತಾತ ಬಂದುಬಿಟ್ಟು ರಘು ಅಂತ ಜೋರಾಗಿ ಕಿಸ್ತಾರೆ. ಇವನು ಭಯ ಬಿದ್ದು ಫೋನ್ ಕಟ್ ಮಾಡ್ತಾನೆ. ಯಾರ ಹತ್ರ ಮಾತಾಡ್ತಾ ಇದ್ದೀಯ ನೀನು, ಸುಳ್ಳುಗಾರ ನೀನು, ಮೋಸಗಾರ ನೀನು, ಬರೀ ಮೋಸ ಮಾಡ್ತೀಯ, ಸುಳ್ಳು ಹೇಳ್ತೀಯ, ಯಾರೂ ಇಲ್ಲ ಅಂತೇಳಿದ್ದೆ, ಅನಾಥ ಅಂತೇಳಿದ್ದೆ, ಐ ಲವ್ ಯು ಹೇಳ್ತೀಯ, ಐ ಲವ್ ಯು ಟು ಅಂತ ಹೇಳ್ತೀಯ, ನನ್ನ ಮೊಮ್ಮಗಳನ್ನ ಮದುವೆ ಆಗ್ತಾ ಇದೆಯಾ, ಆದರೂ ಬೇರೆಯವರಿಗೆ ಐ ಲವ್ ಯು ಟು ಹೇಳ್ತೀಯ ಮತ್ತು ಬೇರೆ ಕೊಡ್ತೀಯ ಅಂಥೇಳ್ಬಿಟ್ಟು ಬೈತಾ ಇರ್ತಾನೆ. ಇವ್ರು ಯಾರು ಬಂದಿರೋದು ಗೊತ್ತೇ ಇರೋದಿಲ್ಲ, ಅವ್ನ ಪಾಡಿಗೆ ಅವ್ನು ಮಾತಾಡ್ತಿರ್ತಾನಲ್ಲ. ಬೈತಾ ಇರ್ತಾನೆ. ಇವನು ಬೈಸ್ಕೊಂಡು ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಆಮೇಲೆ ಈ ಕಡೆ ಅವನು ಆಫೀಸಲ್ಲಿ ಕೆಲಸ ಮಾಡೋನು ಹೋಗಿಬಿಟ್ಟು ಹೇಳ್ತಾನಲ್ಲ, ಮೇಡಮ್ ರಘು ಅದು ಹೇಳ್ತೀನಿ. ಇವನು ಬೈತಾ ಇರ್ತಾನಲ್ಲ, ನೀನು ನನ್ನ ಮೊಮ್ಮಗಳು ನಿನ್ನ ಮದುವೆ ಆಗ್ತಾ ಇದ್ದಾಳೆ, ನೀನು ನೋಡಿದ್ರೆ ಬೇರೆ ಹುಡುಗಿಗೆ ಐ ಲವ್ ಯು ಹೇಳ್ತೀಯ, ಐ ಲವ್ ಯು ಟು ಹೇಳ್ತೀಯ ಅಂತೇಳ್ಬಿಟ್ಟು ಸಾರಿಯಾಗಿ ಬೈತಾ ಇರ್ತಾನೆ. ಆವಾಗ ಕಂಪ್ನಿಲಿ ಕೆಲಸ ಮಾಡೋನು ಹೋಗ್ಬಿಟ್ಟು ಅವನಿಗೆ ಹೇಳ್ತಾನೆ. ಇನ್ನು ಈ ಕಡೆ ಇನ್ನೊಂದು, ಮೇಡಮ್ ನೀವು ಇಲ್ಲೇ ರಘುಗೆ ಟ್ರೈನಿಂಗ್ ಕೊಡ್ತಾ ಇರೋಂಗಿದೆ ಅಂತಾಳೆ. ಇನ್ನೇನು ಮಾಡೋದು, ಇವನಿಗೆ ದುಡ್ಡು ಕೊಡೋದಲ್ಲೇ ಕೋಟಿ ಕೊಡೋದಲ್ಲದೆ ನಾನೇ ಟ್ರೈನ್ ಮಾಡಬೇಕಿದೆ, ಏನೂ ಗೊತ್ತಾಗಲ್ಲ ಅಂತೇಳ್ಬಿಟ್ಟು ಬೈತಾ ಇರ್ತಾಳೆ. ಪಾಪ ಮೇಡಮ್, ಇನ್ನೂ ಹೊಸ್ದಾಗಲ್ವಾ, ಅವನಿಗೇನು ಗೊತ್ತಾಗಲ್ಲ ಅಂತ. ನಾನೆಲ್ಲ ನನಗೇನು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದೆ ನೋಡು ಅಂತ ಹೇಳ್ತಿರ್ತಾಳೆ. ಅವರಿಗೆಲ್ರಿಗೂ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವನು ಬರ್ತಾನೆ, ಕಂಪ್ನೀಲಿ ಕೆಲಸ ಮಾಡೋನು. ಮೇಡಮ್ ಸಿಕ್ಕಾಕೊಂಡ ರಘು ನಿಮ್ಮ ತಾತನ ಕೈಲಿ ಅಂತ. ಎಲ್ಲಿ ಅಂತ ಹೇಳ್ಬಿಟ್ಟು ಅವಳು ಓಡೋಗ್ತಾಳೆ. ಯಾಕೆ ಅಂತೆಲ್ಲ ಕೇಳ್ತಾಳೆ. ಹಿಂಗೆ ಒಂದು ಹುಡುಗಿ ಹತ್ರ ಮಾತಾಡ್ತಾ ಇದ್ದೆ ಅಂತೆ, ಆ ಹುಡುಗಿ ಐ ಲವ್ ಯು ಹೇಳಿದ್ಲಂತೆ, ಹಿಂಗೆ ಹೇಳ್ತಾಳೆ. ಅವಳು ಓಡೋಗ್ತಾಳೆ. ಹೋಗ್ಬಿಟ್ಟು ರಘು ಇವ್ರು ತಾತ ವಿಚಾರಿಸ್ತಾ ಇರ್ತಾನೆ. ಇವಳು ಬಂದುಬಿಡ್ತಾಳೆ. ಇಲ್ಲಿ ಬಂದುಬಿಟ್ಟು ತಾತನ ಹತ್ರ ಬರ್ತಾಳೆ. ಬಂದುಬಿಟ್ಟು ರಘು ಅಂತಾಳೆ, ನಾನು ಫೋನ್ ಯಾಕೆ ಕಟ್ ಮಾಡಿದೆ, ನಾ ಐ ಲವ್ ಯು ಅಂತ ಹೇಳಿದ್ರೆ ಐ ಲವ್ ಯು ಟು ಅಂತ ಹೇಳೋಕ್ಕಾಗೋದಿಲ್ವಾ, ಫೋನ್ ಯಾಕೆ ಕಟ್ ಮಾಡಿದೆ, ಹಂಗೆ ಅಂತ ಬೈತಾ ಇರ್ತಾಳೆ.
ಅಂದರೆ ಇವ್ನು ಬಚಾವ್ ಮಾಡೋದಕ್ಕೆ. ಆಲ್ರೆಡಿ ಅವಳು ಬೇರೆ ಹುಡುಗಿನ ಹತ್ರ ಇವ್ನು ಮಾತಾಡ್ತಾ ಇದ್ದಿದ್ದು. ಆದರೆ ಇವಳು ತನ್ನಗೆ ಇದಾಗಬೇಕಲ್ಲ, ತನ್ನ ನಾಟಕ ಬಯಲಾಗಬಾರ್ದಲ್ಲ. ಸೊ ಇವಳು ಯಾಕೆ ಫೋನ್ ಕಟ್ ಮಾಡಿದೆ, ನಾನು ಐ ಲವ್ ಯು ಅಂತ ಹೇಳ್ತಿದ್ರು, ರೆಸ್ಪಾನ್ಸ್ ಮಾಡಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ದು ಹೇಳಿ ಬೈತಾ ಇರ್ತಾಳೆ. ಆವಾಗ ಅನ್ಸುತ್ತೆ, ಓ ನೀನು ಕಾಲ್ ಮಾಡಿದ್ಯಾ, ಹೌದು ತಾತ ನಾನೇ ಕಾಲ್ ಮಾಡಿದ್ದೆ, ಇವನಿಗೆ ಮಾತಾಡೋಕ್ಕಾಗಿಲ್ಲ ಸರಿಯಾಗಿ ಫೋನ್ ಕಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಆ ಪುರೋಹಿತರು ಬೇರೆ ಸರಿಯಾಗಿ ನಮ್ಮನ್ನು ಮೀಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಮದುವೆ ಆಗೋವರೆಗೂ ಒಬ್ಬರೊಬ್ಬರು ನೋಡಬಾರ್ದಂತೆ, ಹಿಂಗೆ ಹಂಗೆ ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ನಾನೇ ಫೋನ್ ಮಾಡಿದ್ದು, ಫೋನಲ್ಲಿ ಯಾರೋ ಮಾತಾಡೋಣ ಅಂತೇಳ್ಬಿಟ್ಟು ಫೋನ್ ಮಾಡಿದೆ ಅಂತೆಲ್ಲ ಹೇಳ್ತಾಳೆ. ಹೌದಾ ಅಂದ್ಕೊಂಡು ಸುಮ್ಮನೆ ಆಗ್ತಾನೆ ಅವನು. ಇನ್ನು ಇವಳು ಈ ಕಡೆ ಹೌದಾ ಸರಿ ಅಂತೇಳ್ಬಿಟ್ಟು ತಾತನ ಹತ್ರ ಇವಳು ಎಲ್ಲ ಹೇಳ್ತಾಳೆ. ಸರಿ, ಆಗ ಇವಳು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾಳೆ. ತುಳಸಿ ಅವ್ರ ಅತ್ತೆ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾಳೆ, ಏನು ಇವಳು ಹಿಂಗೆ ಸುಳ್ಳು ಹೇಳ್ತಾಳೆ ಅಂತ. ಇನ್ನು ಈ ಕಡೆ ಏನಾಗುತ್ತೆ ನೋಡ್ತಾ ಇರ್ತಾಳೆ. ಇನ್ನು ನೆಕ್ಸ್ಟ್ ಈ ಕಡೆ ಯಾವುದೋ ರಘು ಮನೆ, ತಾಯಿ ಮನೆ. ಸೊ ಇಲ್ಲಿ ಏನೇ ಪೇಪರೆಲ್ಲ ಆ ಥರ ತುಳಿಬಾರ್ದು, ಪಾಪ ಬರುತ್ತೆ, ಅದು ಶಾಪ ಕೊಡ್ತಾರೆ ದೇವರು, ಪೇಪರ್ ಆ ಥರ ತುಳಿಬಾರ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅಮ್ಮ ಏನು ಹೇಳಿದೆ ಇನ್ನೊಂದ್ಸಲ ಹೇಳು ಅಂತಾಳೆ ಅವಳು. ಇನ್ನೊಂದ್ಸಲ ಹೇಳು ಅಂತಾಳೆ. ಅದನ್ನೇ ರಿಪೀಟ್ ಮಾಡ್ತಾಳೆ ಮತ್ತೆ ವಾಪಸ್, ಪೇಪರ್ ತುಳಿಬಾರ್ದು, ಪಾಪ ಬರುತ್ತೆ, ದೇವರು ಶಾಪ ಕೊಡ್ತಾನೆ ಅಂತೆಲ್ಲ ಮಾತಾಡ್ತಿರ್ತಾಳೆ. ಇವಳು ನಗ್ತಾಳೆ. ಯಾಕೋ ಒಂಥರ ಫನ್ನಿಯಾಗಿದೆ ಅಲ್ಲ. ದೇವರು ಶಾಪ ಕೊಡಂಗಿದ್ದರೆ ನೀನು ಎಷ್ಟೋ ತಪ್ಪು ಮಾಡಿದೀಯಾ, ನಿನಗೆ ಶಾಪ ಕೊಡ್ಬೋದಾಗಿತ್ತಲ್ಲ, ಯಾಕೆ ದೇವ್ರು ನಿನಗೆ ಸುಮ್ಮನೆ ಬಿಟ್ಟ ಅಂತೇಳ್ಬಿಟ್ಟು ಹೇಳ್ತಿರ್ತಾಳೆ. ನಾನು ಏನು ಹೇಳ್ತಿದ್ದೀನಿ, ನೀನೇನು ಹೇಳ್ತಿದ್ಯಾ, ಅವನಿಗೆ ಆ ಹುಡ್ಗಿನ ಮದುವೆ ಮಾಡಿ ಕೊಟ್ಟಿಲ್ಲ ಅಂದರೆ ನಿಮ್ಮ ಅಕ್ಕನ ಮದುವೆ ಆಗಲ್ಲ ಅಂತ, ನಿಂದು ಆಗಲ್ಲ ಅಂತೆ. ನನಗೆ ಇಂಥ ಮದುವೆ ಎಲ್ಲ ಬೇಡ ನಡೆ ಅಂತಾಳೆ ಅವಳಂತಾಳೆ. ಏನೇ ನಯನ ಅಮ್ಮಗೆ ಈ ಥರ ಮಾತಾಡ್ತೀಯ ಅಂತ, ಇನ್ಯಾವ ಥರ ಮಾತಾಡಬೇಕಮ್ಮ ಅಂತೇಳ್ಬಿಟ್ಟು ಅವಳಿಗೆ ಅಂತಾಳೆ. ಸರಿ, ಇಲ್ಲಿಗೆ ರಘು ಮನೆ ಕತೆ ಮುಗೀತು. ಇನ್ನು ಈ ಕಡೆ ಯಾವುದು ಝಾನ್ಸಿ ರಘುನ ಕರ್ಕೊಂಬಂದು ಬೈತಿರ್ತಾಳೆ. ನೀನು ಒಂದು ತಿಂಗಳಿಗೆ 30 ದಿನಕ್ಕೆ ನಾಟಕ ಮಾಡ್ತಿದ್ಯಾ, ನಾಟಕ ಮಾಡ್ತೀಯಾ, ಸುಮ್ಮನೆ 1 ಕೋಟಿ ಬರೋದಿಲ್ಲ. ಶ್ರೀಮಂತರ ಕಷ್ಟ ನಿಮ್ಮ ಬಡವರಿಗೆ ಏನು ಗೊತ್ತಾಗುತ್ತೆ, ಆ್ಯಕ್ಟ್ ಮಾಡೋಕ್ಕೂ ಬರೋಲ್ಲ ನಿಂಗೆ ಸರಿಯಾಗಿ. ಹೋಗಿ ಆ ತಾತನ ಕೈಲಿ ಸಿಕ್ಕಾಕೊಂಡಿದ್ಯಾ, ಆ ತಾತಗೆ ಅನುಮಾನ ಬಂದರೆ ಮುಗಿದೋಯ್ತು. ಅಷ್ಟು ಗೊತ್ತಾಗೋದಿಲ್ವ ನಿನಗೆ, ಎಲ್ಲೇನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವ. ಅದು ನಮ್ಮ ತಂಗಿ ಅಂತ, ಯಾವುದು ನಿಮ್ಮ ತಂಗಿ ಹಿಂಗೆ ಎಲ್ಲ ಇಲ್ಲಿಲ್ಲ, ನಾನು ಯಾರು ಇಲ್ಲ ಅನಾಥ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಇಲ್ಲಿ ಈ ಆ್ಯಕ್ಟಲ್ಲಿ ಅಷ್ಟು ಮಾತ್ರ ಇರಬೇಕು, ನಿನಗೆ ಯಾವ ತಂಗಿ ಮನೆ ಎಲ್ಲ ಇಲ್ಲ, ಇಲ್ಲಿ 1 ತಿಂಗಳ ಮಟ್ಟಿಗೆ ನೀನು ಇರಬೇಕು ಅಷ್ಟೇ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ನಾವು ಸರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ ಸರಿಯಾಗಿ. ಆಯಿತು ಮೇಡಮ್ ಅಂತ ನಾನು ಸರಿಯಾಗಿ ಮೇಡಮ್ ನೋಡು ಮೇಡಮ್ ಅಂದ್ಕೊಂಡು ಒಂದು ಡಾರ್ಲಿಂಗ್ ಅನ್ನೋಕ್ಕೂ ಬರೋಲ್ಲ ನಿನ್ನ ಕೈಲಿ. ಆಯಿತು ಅಂತ ಏನು ಮಾತಾಡೋದು ಕಲಿಸ್ಬೇಕು ನಿನಗೆ ಅಂತೇಳ್ಬಿಟ್ಟು ಅವಳು ಕೋಪ ಮಾಡ್ಕೊಂಡ್ಬಿಡ್ತಾಳೆ ಅವನ ಮೇಲೆ. ಕೋಪ ಮಾಡ್ಕೊತಾಳೆ. ಸರಿ ಏನು ಹೇಳೋದು ನಿನಗೆ, ಕೋಟಿನ ಸುಮ್ಮನೆ ಬರುತ್ತಾ, 30 ದಿನ ಆ್ಯಕ್ಟ್ ಮಾಡಿ ತೊಲಗ್ತಾ ಇರೋ ಕಡೆ ಅಂತ ಹೇಳ್ತಾಳೆ. ಆಮೇಲೆ ನಿಜವಾದ ಪ್ರೀತಿ ಮಾಡೋ ಥರ ಆ್ಯಕ್ಟ್ ಮಾಡು, ಆದರೆ ನಿಜವಾದ ಪ್ರೀತಿ ಮಾಡಿದ್ರೆ ಕಪ್ಪಳಾಗಿಬಿಡ್ತೀನಿ ಅಂತ ಹೇಳ್ತಾಳೆ. ಹೇಳ್ತಾಳೆ. ಇನ್ನು ಈ ಕಡೆ ತುಳಸಿ ಅಪ್ಪ ಸುಳ್ಳು ಹೇಳ್ತಿದ್ದಾಳೆ, ಸುಳ್ಳು ಹೇಳ್ತಿದ್ದ ರಘು ಮತ್ತು ಇಬ್ಬರು ಸುಳ್ಳು ಹೇಳ್ತಿದ್ದಾರೆ. ಅವ್ನ ಫೋನ್ ಚೆಕ್ ಮಾಡು, ಬೇರೆ ಹುಡುಗಿ ನಂಬರ್ ಅದು. ಅಮ್ಮ ತಾಯಿ ನಿನ್ನ ಮಾತು ಕೇಳಿ ಆಯ್ತಲ್ಲ, ನಮ್ಮ ಮಕ್ಕಕ್ಕೆ ಮಂಗಳಾರತಿ, ನೀನು ಹೋಗು, ಇನ್ಮೇಲೆ ಯಾವತ್ತೂ ಈ ಕಡೆ ಬರಬೇಡ. ನಿನ್ನ ಪ್ಲ್ಯಾನ್ ನನಗೆ ಗೊತ್ತಾಯಿತು. ನಿಮ್ಮ ಪ್ರಣವನ ನಮ್ಮ ಝಾನ್ಸಿಗೆ ಕೊಟ್ಟು ಮದುವೆ ಮಾಡಿ ಆಸ್ತಿ ಉಳ್ಕೋಬೇಕು. ನಿನ್ನ ಪ್ಲ್ಯಾನ್ ಅದೇ ಅಲ್ವಾ, ಆಸ್ತಿ ಉಳ್ಕೋಬೇಕು, ಆಸ್ತಿ ಲಪಟಾಯಿಸ್ಬೇಕು, ಇದೇ ನಿನ್ನ ಪ್ಲ್ಯಾನ್. ಅದು ಬಿಟ್ಟರೆ ನಿನ್ನ ತಲೆಯಲ್ಲಿ ಇನ್ನು ಬೇರೆ ಯಾವ ಪ್ಲ್ಯಾನು ಬರೋದಿಲ್ಲ. ಒಳ್ಳೆಯ ಬುದ್ಧಿ ಅಂತೂ ಮೊದಲೇ ಇಲ್ಲ, ಇನ್ನಿದೇ ಇರೋದು ನಿನಗೆ ಅಂತೆಲ್ಲ ಬೈತಾನೆ. ಆಸ್ತಿ ಲಪಟಾಯಿಸೋದು ಬಿಟ್ಟರೆ ನಿಂಗೆ ಬೇರೆ ಬುದ್ಧಿ ಇಲ್ಲ, ಒಳ್ಳೆ ಬುದ್ಧಿ ಅಂತೂ ಮೊದಲೇ ಇಲ್ಲ.
ಇನ್ನು ನೀನು ಬಂದಿದೆಯಾ ಮದುವೆಗೆ, ಚೆನ್ನಾಗಿ ನಾನು ನಮ್ಮ ಮೊಮ್ಮಗಳ ಕೈಲಿ ಮದುವೆ ಮಂಗಳಾರತಿ ಮಾಡಿಸ್ದೆ. ಇನ್ನು ಮದುವೆಗಂತೂ ಬಂದಿದೆಯಾ, ಚೆನ್ನಾಗಿ ತಿಂದುಬಿಟ್ಟು ಹೋಗು, ಊಟ ಮಾಡಿಬಿಟ್ಟು ಹೋಗು. ಆದರೆ ನನ್ನ ಮೊಮ್ಮಗಳಿಗೆ ನೀನು ಆಶೀರ್ವಾದ ಮಾಡೋಕ್ಕೆ ಹೋಗಬೇಡ ಯಾವತ್ತೂ. ನೀನು ಆಶೀರ್ವಾದ ಮಾಡಿದರೆ ಅದು ಒಳ್ಳೆಯದು ಆಗೋದಿಲ್ಲ. ಬಂದಿದೆಯಾ, ತಿಂದುಬಿಟ್ಟು ಹೋಗ್ತಾ ಇರು. ಇನ್ಯಾವತ್ತೂ ನಿನ್ನ ಮುಖ ನಂಗೆ ತೋರಿಸ್ಬೇಡ. ನನ್ನ ಮೊಮ್ಮಗಳ ಮುಂದೆ ನನ್ನ ಮಾನ ಮರ್ಯಾದೆ ತೆಗೆದೆ ನೀನು ಅಂತ ಹೇಳ್ಬಿಟ್ಟು ಸರಿಯಾಗಿ ಬೈತಾನೆ. ಇವಳು ಹುಚ್ಚಿ ಥರ ಆಡ್ತಿರ್ತಾಳೆ ಅಂತೇಳ್ಬಿಟ್ಟು, ಹುಚ್ಚಿಡ್ದವ್ರ ಥರ ಆಡ್ತಿರ್ತಾಳೆ. ಅವನು ಹೇಳ್ಬಿಟ್ಟು ಹೋಗಿದ ತಕ್ಷಣ ಹುಚ್ಚಿರ ಆಡ್ತಾರಲ್ಲ ಆ ಥರ ಆಡ್ತಾಳೆ. ಇನ್ನು ಈ ಕಡೆ ಎಲ್ಲರೂ ಬರ್ತಾರೆ. ಏನು ತಾತ ಮದುವೆ ಯಾವತ್ತು ಹಾಗೆ ಇದೆ ಅಂತ. ಅವನು ಯಾರೋ, ಅವನು ಬೇರೆ ಯಾರೂ ಅಲ್ಲ, ನಮ್ಮ ಪುರೋಹಿತರ ಕೈ ಕೆಳಗಡೆ ಕೆಲಸ ಮಾಡೋನು. ಇನ್ನು ಪುರೋಹಿತರು ಇನ್ಮೇಲೆ ಬರ್ತಾರೆ, ಮದುವೆ ಕರೆಕ್ಟ್ ಟೈಮಿಗೆ ಬರ್ತಾರೆ ಅಂತ ಹೇಳ್ತಾನೆ. ಯಾರು ಬರೋರು ಅಂತ ಕೇಳ್ತಾರೆ. ಇನ್ಯಾರು ಅಲ್ಲಪ್ಪ, ದಿ ಗ್ರೇಟ್ ಇದು ರಾಮಾಚಾರಿಯವರು ಬರ್ತಾರೆ. ರಾಮಾಚಾರ್ಯವ್ರು ಬರ್ತಾರಾ? ಹೌದಪ್ಪ, ಈ ಮದುವೆ ನೆರವೇರ್ಸೋಕ್ಕೆ ಮುಹೂರ್ತ ಟೈಮಿಗೆ ಕರೆಕ್ಟಾಗಿ ನಮ್ಮ ರಾಮಾಚಾರಿ ಬರ್ತಾರೆ ಅಂತ ಹೇಳ್ತಾರೆ. ನೋಡಲ್ಲಿ ಬಂದ ನೋಡು ಅಂತ ಹೇಳ್ತಾರೆ. ರಾಮಾಚಾರಿ ಎಂಟ್ರಿ ಆಗುತ್ತೆ. ಝಾನ್ಸಿ ಸೀರಿಯಲಲ್ಲಿ ನಮ್ಮ ರಾಮಾಚಾರಿ ಬರ್ತಾರೆ, ಝಾನ್ಸಿ ಮತ್ತು ರಘು ಮದುವೆ ಮಾಡಿಸೋದಕ್ಕೆ. ಸೊ ಇಲ್ಲಿ ರಘು ಸೈಡಿಗೆ ಬಂದುಬಿಟ್ಟು ಒಂದು ಕಡೆ ನಿಂತ್ಕೋತಾನೆ. ಅಲ್ಲಿ ಯಾವುದೋ ಒಂದು ಹುಡುಗಿ ಕೆಲಸ ಮಾಡೋಳು, ಪಲ್ಲವಿ ಅಣ್ಣ ಅಲ್ವಾ ರಘು, ಇಲ್ಲಿ ಯಾಕೆ ಬಂದಿದ್ದಾನೆ ಅಂದರೆ ಇವನೇನಾ ಮದುವೆ ಹುಡುಗ ಅಂತ ಅವಳಿಗೆ ಡೌಟ್ ಬರುತ್ತೆ. ಬಟ್ ಮುಂದೆ ಏನಾಗುತ್ತೋ ನಾಳೆ ನೋಡಬೇಕೇನು, ಅವಳೇ ಏನಾದ್ರು ಕಾಲ್ ಮಾಡಿ ಹೇಳ್ತಾಳೋ ಏನು ಕತೆನೋ ಗೊತ್ತಿಲ್ಲ. ಸೊ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಫ್ರೆಂಡ್ಸ್. ನಾಳೆ 21ನೇ ತಾರೀಕು ಏನಾಗುತ್ತೆ ಅನ್ನೋದನ್ನು ನೋಡೋಣ. ಇವತ್ತು 20ನೇ ತಾರೀಕು ಪೂರ್ತಿ ಸಂಚಿಕೆ ನೋಡಿಬಿಡಿ. ಥ್ಯಾಂಕ್ ಯು, ಬಾಯ್ ಬಾಯ್.